ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿಕೊಟ್ಟಿರೋದು ಒಂದು ಡ್ರಿಲ್ಲಿಂಗ್ ಮಿಷಿನ್. ಬನ್ನಿ ಅದು ಯಾವ ಬ್ರ್ಯಾಂಡು ಮತ್ತು ಅದ್ರ ಫೀಚರ್ಸ್ ಏನು ಮತ್ತು ಯಾವುದೇ ಒಂದು ಡ್ರಿಲ್ಲಿಂಗ್ ಮಿಷಿನ್ನ ಪರ್ಚೇಸ್ ಮಾಡಬೇಕಾದ್ರೆ ಏನೆಲ್ಲ ಸ್ಪೆಸಿಫಿಕೇಷನ್ ಅದ್ರಲ್ಲಿ ನೋಡಬೇಕಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಅಂತ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಡ್ರಿಲ್ಲಿಂಗ್ ಮಿಷಿನ್ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ, ನಾವು ಡ್ರಿಲ್ಲಿಂಗ್ ಮಿಷಿನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಏನೇನು ಸ್ಪೆಸಿಫಿಕೇಷನ್ನ ಡ್ರಿಲ್ಲಿಂಗ್ ಮಿಷಿನಲ್ಲಿ ನೋಡಬೇಕು ಅನ್ನೋದನ್ನ ಇವಾಗ ನೋಡೋಣ. ಮೇಯ್ನ್ ಏನಪ್ಪ ಅಂತ ಅಂದರೆ, ಯಾವುದೇ ಒಂದು ಡ್ರಿಲ್ಲಿಂಗ್ ಮಿಷಿನ್ ಅಂದರೆ ಇವಾಗ ಕಮರ್ಷಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಬರುತ್ತೆ. ಇವತ್ತು ನಾನು ಒಂದು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಯೂಸ್ ಆಗೋ ಒಂದು ಡ್ರಿಲ್ಲಿಂಗ್ ಮಿಷಿನ್ ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ರೆಸಿಡೆನ್ಷಿಯಲ್ಗೆ ಯೂಸ್ ಮಾಡ್ಬೋದು, ಕಮರ್ಷಿಯಲ್ ಅಂತ ಅಂದರೆ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ, ಅಲ್ಲಿ ತನಕ ಯೂಸ್ ಮಾಡ್ಬೋದು. ಫಸ್ಟು ಒಂದು ಡ್ರಿಲ್ಲಿಂಗ್ ಮಿಷಿನ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅದರದ್ದು ಪವರ್ ವ್ಯಾಟೇಜ್ ನೋಡಬೇಕು. ಅಂದರೆ ಡ್ರಿಲ್ಲಿಂಗ್ ಮಿಷಿನ್ ಬೇಸ್ಡ್ ಆನ್ ವರ್ಕ್ ಆಗೋದು ಒಂದು ಮೋಟರ್ ಮೇಲೇ ಅದು ವರ್ಕ್ ಆಗೋದು. ಆ ಮೋಟ್ರ್ ಕೆಪಾಸಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅದ್ರ ವ್ಯಾಟೇಜ್, ಎಷ್ಟು ವ್ಯಾಟೇಜ್ ಅದರದ್ದು ಒಂದು ಡ್ರಿಲ್ಲಿಂಗ್ ಮಿಷಿನ್ ಕೆಪಾಸಿಟಿ ಅನ್ನೋದು ಡಿಪೆಂಡ್ ಆಗುತ್ತೆ. ಎರಡನೇದು ಅದ್ರದ್ದು ಯಾವ್ಯಾವ ಒಂದು ಡ್ರಿಲ್ಲಿಂಗ್ ಯೂಸೇಜ್ಗೆ ಆ ಒಂದು ಡ್ರಿಲ್ಲಿಂಗ್ ಮಿಷಿನ್ನ ಯೂಸ್ ಮಾಡ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ವುಡ್ ಡ್ರಿಲ್ ಮಾಡೋಕ್ಕೆ, ಅಥವಾ ಕಾಂಕ್ರೀಟ್ ಡ್ರಿಲ್ ಮಾಡೋಕ್ಕೆ, ಅಥವಾ ಮೆಟಲ್ ಡ್ರಿಲ್ ಮಾಡೋಕ್ಕೆ, ಈ ಥರ ಡಿಫ್ರೆಂಟ್ ಒಂದು ಡ್ರಿಲ್ಲಿಂಗ್ಗೆ ಆ ಒಂದು ಡ್ರಿಲ್ಲಿಂಗ್ ಮಿಷಿನ್ ಯೂಸ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಮೂರನೇದೇನಪ್ಪ ಅಂತಂದರೆ, ಎಷ್ಟು ಡಯಾವರೆಗೂ ನಾವು ಡ್ರಿಲ್ ಮಾಡ್ಬೋದು ಅನ್ನೋದನ್ನ ನೋಡಬೇಕಾಗತ್ತೆ. ಒಂದು ಫಾರ್ ಎಕ್ಸಾಂಪಲ್ ಕಾಂಕ್ರೀಟ್ ಎಷ್ಟು ಡಯಾವರೆಗೂ ಡ್ರಿಲ್ ಮಾಡ್ಬೋದು, ಮೆಟಲ್ ಆದರೆ ಎಷ್ಟು ಡಯಾವರೆಗೂ ಡ್ರಿಲ್ ಮಾಡ್ಬೋದು, ಮೂರನೇದು ವುಡ್ ಆದರೆ ಎಷ್ಟುವರೆಗೂ ಡ್ರಿಲ್ ಮಾಡ್ಬೋದು ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಅದಾದಮೇಲೆ ನಾವು ನೋಡಬೇಕಾಗಿರೋದು ಇದ್ರದ್ದು ಟಾರ್ಕ್ ಎಷ್ಟಿದೆ ಅನ್ನೋದನ್ನ ನಾವು ನೋಡಬೇಕಾಗಿದೆ. ಮೇಯ್ನು ಈ 4 ಸ್ಪೆಸಿಫಿಕೇಷನ್ನ ಯಾವುದೇ ಒಂದು ಡ್ರಿಲ್ಲಿಂಗ್ ಮಿಷಿನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರೋದು. ಇದು ಒಂದು ಹೋಮ್ ಪರ್ಪಸ್ಗೆ ಇದು ಮೇಯ್ನ್ ಇರೋದು. ಇದಾದಮೇಲೆ ಇದನ್ನ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಬಾರ್ದು ಅಂತೇನಿಲ್ಲ, ಬಟ್ ಅದ್ರ ಲಿಮಿಟೇಷನ್ ಹೇಳಿದ್ನಲ್ಲ, ಅದ್ರ ಎಷ್ಟು ಡಯ ಡ್ರಿಲ್ ಅಂತ, ಅಷ್ಟು ಡಯ ತನಕ ಮಾತ್ರ ಡ್ರಿಲ್ ಮಾಡೋಕ್ಕಾಗತ್ತೆ. ಅದಕ್ಕಿಂತ ಜಾಸ್ತಿ ಡಯ ನಾವು ಡ್ರಿಲ್ ಮಾಡಬೇಕಂದ್ರೆ ಇದಕ್ಕಿಂತ ನೆಕ್ಸ್ಟ್ ವರ್ಷನೋ ಬೇರೆದು ಯಾವುದಾದ್ರು ನಾವು ನೋಡಬೇಕಾಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಅನ್ಬಾಕ್ಸ್ ಮಾಡಿಕೊಟ್ಟಿರೋದು ಬಾಷ್ ಕಂಪನಿಯದು GSP 500RE ಅನ್ನೋ ಒಂದು ಮಾಡೆಲ್ನ ನಾನಿವತ್ತು ಅನ್ಬಾಕ್ಸ್ ಮಾಡಿಕೊಟ್ಟಿದ್ದೀನಿ. ಬನ್ನಿ ಅದ್ರ ಫೀಚರ್ಸ್ ಏನು ಮತ್ತು ಅದರಲ್ಲಿ ಏನೇನು ಈ ಒಂದು ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಇದು ನಮಗೆ 3900 ರೂಪಾಯಿ ಪ್ರೈಸ್ ಬೀಳ್ತು. ಇದನ್ನು ನೀವೇನಾರು ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡೋದು. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಫ್ರೆಂಡ್ಸ್, ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಸ್ಪೆಸಿಫಿಕೇಷನ್ ಏನೇನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಮಾಡೆಲ್ ನಂಬರ್ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. GSP 500RE ಅಂತ ಇದ್ರ ಮಾಡೆಲ್ ನಂಬರ್ ಕೊಟ್ಟಿದ್ದಾರೆ. ಇದನ್ನ ಇನ್ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ಏನೇನು ಡೀಟೇಲ್ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಪ್ರೊಫೆಷ್ನಲ್ GBS 500RE ಅಂತ ಅಂದ್ಬಿಟ್ಟು ಇದ್ರ ಒಂದು ಮಾಡಲು. ನಾನು ಅವಾಗಲೇ ಹೇಳಿದ್ನಲ್ಲ, ಫಸ್ಟ್ ಸ್ಪೆಸಿಫಿಕೇಷನ್ ನೋಡಬೇಕಾಗಿರೋದು ಇದ್ರದ್ದು ಮೋಟರ್ ಕೆಪಾಸಿಟಿ. ಇದು ಮೋಟರ್ ಕೆಪಾಸಿಟಿ ಬಂದ್ಬಿಟ್ಟು 500 ವ್ಯಾಟ್ಸ್ ಇದೆ. ಮತ್ತು ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಇನ್ನೊಂದು ಸ್ಪೆಸಿಫಿಕೇಷನ್ ನೋಡಬೇಕಂದಿರೋದು ಎಷ್ಟು ಡಯಾವರೆಗೂ ಇದನ್ನ ಡ್ರಿಲ್ ಬಿಟ್ಗಳನ್ನ ಇದರಲ್ಲಿ ಹೋಲ್ಡ್ ಮಾಡ್ಬೋದು ಅಂತ. ಅಪ್ ಟು 10 mm ವರೆಗೂ ಇದರಲ್ಲಿ ಡ್ರಿಲ್ ಬಿಟ್ನ ಹೋಲ್ಡ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೇನಪ್ಪ ಅಂತಂದರೆ, ಏನೇನು ಎಕ್ಸ್ಟ್ರಾ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಐಟಮ್ಸ್ ಏನಿದೆ ಇದರಲ್ಲಿ ಈ ಒಂದು ಬಾಕ್ಸಲ್ಲಿ ಇನ್ಕ್ಲೂಡ್ ಆಗಿದೆ. ಅದಾದಮೇಲೆ ಇವಾಗ ಇಲ್ಲಿ ನೋಡಿ, ಈ ಥರ ಕಂಪ್ನಿ, ಈ ಥರ ಅದರದ್ದು ಮಾಡೆಲ್ ನಂಬರು ಮತ್ತು ಅದರದ್ದು ಒಂದು QR ಕೋಡ್ ಈ ಥರ ಸೀಲ್ಡ್ ಬಾಕ್ಸಲ್ಲಿ ಬರುತ್ತೆ ಇದು. ಅದಾದಮೇಲೆ ಈ ಒಂದು ರೈಟ್ ಸೈಡಲ್ಲಿ ಈ ಥರ ಸ್ಟಿಕ್ಕರ್ ಹಾಕಿ, ಅದರದ್ದೊಂದು ಬಾಕ್ಸಲ್ಲಿ ಸ್ಟಿಕ್ಕರ್ ಹಾಕಿರ್ತಾರೆ ನೋಡಿ. ಇಲ್ಲಿ ಒಂದು ಆಪ್ಷನ್, ಇಲ್ಲಿ ಒಂದು ಅವರು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಹತ್ತಿರದಿಂದ ನೋಡ್ತಾ ಇದ್ರೆ ಇದು ಅಪ್ ಟು 1.5 mm ಇಂದ ಅಪ್ ಟು 10 mm ವರೆಗೂ ಇದು ಸಪೋರ್ಟ್ ಮಾಡುತ್ತೆ ಅಂತ
ಇದು ಕೊಟ್ಟಿದ್ದಾರೆ. ಎರಡನೇದೇನಪ್ಪ ಅಂತ ಅಂದರೆ ಇಲ್ಲಿ 0 to 2600 ಇದ್ರು RPM ಎಷ್ಟಿದೆ ಅಂತಲೂ ಸಹ ಇಲ್ಲಿ ಕೊಟ್ಟಿದ್ದಾರೆ. ಮೇಯ್ನ್ ಇದನ್ನು ಸಹ ನಾವು ನೋಡಬೇಕಾಗುತ್ತೆ, ಎಷ್ಟು RPM. ಮತ್ತು ಇನ್ನೊಂದು ನಾನು ನಿಮಗೆ ಫೀಚರ್ಸ್ ಹೇಳೋದು ಮರ್ತೆ, ಈ ಒಂದು ಡ್ರಿಲ್ಲಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕಾದಾಗ ಡ್ರಿಲ್ಲಿಂಗ್ ಮತ್ತು ಹ್ಯಾಮರಿಂಗ್ ಅಂತ 2 ಫಂಕ್ಷನ್ ಬರುತ್ತೆ. ಅಂದರೆ ಇವಾಗ ನಾವು ಕಾಂಕ್ರೀಟೆಲ್ಲ ಡ್ರಿಲ್ ಮಾಡಬೇಕಾದಾಗ ನಾವು ಹ್ಯಾಮರಿಂಗ್ ಒಂದು ಫಂಕ್ಷನ್ಸ್ನ ನಾವಿಲ್ಲಿ ಎನೇಬಲ್ ಮಾಡ್ಕೊಳ್ಬೇಕಾಗತ್ತೆ. ಈ ಡ್ರಿಲ್ಲಿಂಗು ಮಾಡಬೇಕಾದಾಗ ಅಂದರೆ ಅದು ಡ್ರಿಲ್ ಆಗುತ್ತೆ, ಬಟ್ ಕಾಂಕ್ರೀಟ್ ಡ್ರಿಲ್ ಮಾಡಬೇಕಾದ್ರೆ ಹ್ಯಾಮರಿಂಗ್ ಒಂದು ಫಂಕ್ಷನ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ಷನ್ ಸಹ ಇದ್ರಲ್ಲಿ ಕೊಟ್ಟಿದ್ದಾರಾ ಅನ್ನೋದು ನೋಡಬೇಕಾಗುತ್ತೆ. ಯಾವುದೇ ಒಂದು ಡ್ರಿಲ್ಲಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕಾದ್ರೆ ಅದೊಂದು ಸಹ ನಾವು ನೋಡಬೇಕಾಗುತ್ತೆ. ಡ್ರಿಲ್ಲಿಂಗು ಆಪ್ಷನ್ ಇದೆಯಾ ಮತ್ತು ಹ್ಯಾಮರಿಂಗ್ ಆಪ್ಷನ್ ಸಹ ಇದೆಯಾ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಇದರಲ್ಲಿ ನೋಡಿ, ಇದು MRP ಬಂದ್ಬಿಟ್ಟು 8350 ರುಪೀಸ್ ಇದ್ರ MRP ಕೊಟ್ಟಿದ್ದಾರೆ. ಬಟ್ ಇದು ಅಮೆಝಾನಲ್ಲಿ ನಮಗೆ 3900 ರೂಪಾಯಿ ಆಯಿತು. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಈ ಥರ ಒಂದು ಬಾಕ್ಸಲ್ಲಿ ಇದು ಬರುತ್ತೆ. ಇದನ್ನ ನಾವೀಗ ಓಪನ್ ಮಾಡೋಣ. ಓಕೆ, ಇಲ್ಲಿ ನಮಗೆ ಸ್ಟಿಕ್ಕರ್ ಇದೆ, ಅದರಿಂದ ಅದು ಓಪನ್ ಆಗ್ತಾ ಇಲ್ಲ. ಬನ್ನಿ ಇದನ್ನ ಸೀಲ್ನ ಓಪನ್ ಮಾಡೋಣ. ಫಸ್ಟು ಸೀಲ್ ಬ್ರೇಕ್ ಮಾಡಿ ಆಮೇಲೆ ನಾವು ಇದನ್ನ ಓಪನ್ ಮಾಡೋಣ. ನೋಡಿ, ಈ ಥರ ಓಪನ್ ಆಯಿತು ಬಾಕ್ಸು. ಇದರಲ್ಲಿ ಫಸ್ಟು ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದೊಂದಾಗಿ ಏನೇನು ಪಾರ್ಟ್ಸ್ಗಳು ಕೊಟ್ಟಿದ್ದಾರೆ ಅಂತ ನೋಡೋಣ. ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಒಂದು ಯೂಸರ್ ಮ್ಯಾನ್ಯುಯಲು. ಇದು ಕಾಮನ್ ಆಗಿರುತ್ತೆ ನೋಡಿ. GBS 10RE, GBS 500RE, 13RE, 600RE ಅನ್ನೋದು ಒಂದು ಮಾಡೆಲ್ಸ್ಗಳಿಗೆ ಈ ಒಂದು ಯೂಸರ್ ಮ್ಯಾನ್ಯುಯಲು ಕಾಮನ್ ಆಗಿರುತ್ತೆ. ಇದು ನಾವು ಈಗ ಪರ್ಚೇಸ್ ಮಾಡಿರೋದು GSB 500RE ಅಂತ ಅಂದ್ಬಿಟ್ಟು. ನೋಡಿ, ಇದರಲ್ಲಿ ಯಾವ ಥರ ಇದನ್ನ ಆಪ್ರೇಟ್ ಮಾಡೋದು, ಮತ್ತು ಸೇಫ್ಟಿ ಫೀಚರ್ಸ್ ಏನು, ಮತ್ತು ಡ್ರಿಲ್ ಬಿಟ್ಸ್ಗಳನ್ನ ಯಾವ ಥರ ಹೋಲ್ಡ್ ಮಾಡಬೇಕು ಎಲ್ಲ ಸಹ ಇದರಲ್ಲಿ ಕೊಟ್ಟಿರ್ತಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೋಡಿ, ಇವಾಗ ಇನ್ ಡೀಟೈಲಾಗಿ ನಾವು ಒಳಗಡೆ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಅಂತಂದರೆ ಅಬ್ಸರ್ವ್ ಮಾಡಿ. ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಹೋಗ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಮೊದಲನೇದಾಗಿ ಇದು ನಮ್ಮದು ಡ್ರಿಲ್ಲಿಂಗ್ ಮಿಷಿನ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಬಾಷ್ ಪ್ರೊಫೆಷ್ನಲ್ GSP 500RE ಇದು ಮೇಯ್ನು ನಮ್ಮದು ಡ್ರಿಲ್ಲಿಂಗ್ ಮಿಷಿನ್. ನಾನು ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಇದರಲ್ಲಿ ನಮಗೆ ಡ್ರಿಲ್ಲಿಂಗು ಮತ್ತು ಹ್ಯಾಮರಿಂಗ್ 2 ಆಪ್ಷನ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, 2 ಐಕಾನ್ಗಳು ಕೊಟ್ಟಿದ್ದಾರೆ. ಇದು ಬಂದು ಡ್ರಿಲ್ಲಿಂಗು, ಈ ಕಡೆ ಶಿಫ್ಟ್ ಆಯಿತು ಅಂತ ಅಂದರೆ ಇದು ಹ್ಯಾಮರಿಂಗ್ ಆಪ್ಷನ್ ಇರುತ್ತೆ. ಮತ್ತೇನಪ್ಪ ಅಂದರೆ ಇದು ಫಾರ್ವರ್ಡ್ ಆ್ಯಂಡ್ ರಿವರ್ಸ್. ನೋಡಿ, ಹೀಗೆ ಇದೊಂದು ಸ್ವಿಚ್ ನಾವು ಈ ಥರ ಸ್ವಿಚ್ ಮಾಡ್ಕೊಳ್ತಾ ಅಂದರೆ ಫಾರ್ವರ್ಡ್ ಆ್ಯಂಡ್ ರಿವರ್ಸು ಎರಡರಲ್ಲೂ ಸಹ ಇದನ್ನು ಯೂಸ್ ಮಾಡ್ಬೋದು. ಇದು ಆನ್ ಇರುತ್ತೆ. ಈ ಒಂದು ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೇನಪ್ಪ ಅಂದರೆ ಇದು ಆನ್ ಮಾಡಿ ಹಿಂಗೆ ಕಂಟಿನ್ಯೂಸ್ ಹಿಂಗೆ ಇದು ಪ್ರೆಸ್ ಮಾಡ್ದು ಅಂದರೆ ಇದು ಫುಲ್ಲು ನಾವಿಲ್ಲಿ ಪ್ರೆಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಇದು ಲಾಕ್ ಆಗುತ್ತೆ. ಇದನ್ನು ಪ್ರೆಸ್ ಮಾಡ್ತಂದರೆ ಲಾಕು ರಿಲೀಸ್ ಆಗುತ್ತೆ. ಇದು ನಮ್ಮದು ಮೇಯ್ನ್ ಡ್ರಿಲ್ಲಿಂಗ್ ಮಿಷಿನು. ಜೊತೆಗೆ ಇದು ನಮ್ಮದು ಡ್ರಿಲ್ ಚೆಕ್ಕು. ಇದಕ್ಕೆ ಚೆಕ್ಕಿನೂ ಸಹ ಕೊಟ್ಟಿರ್ತಾರೆ. ನೋಡಿ, ಇದ್ರ ಜೊತೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಚೆಕ್ ಕೀ ಸಹ ಹೀಗೆ ಅಟ್ಯಾಚ್ ಆಗಿರುತ್ತೆ. ಇದು ಮೇನ್ ಡ್ರಿಲ್ಲಿಂಗ್ ಮಿಷಿನ್ ಆಯಿತು. ಇದ್ರ ಜೊತೆಗೆ ಎಕ್ಸ್ಟ್ರಾ ಆಕ್ಸಸರೀಸ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಇಲ್ಲೊಂದು ಕ್ಲಾ ಹ್ಯಾಮರ್ ಕೊಟ್ಟಿದ್ದಾರೆ ನೋಡಿ. ಇದು ಕ್ಲಾ ಹ್ಯಾಮರ್ ಅಂತ ಅಂದ್ಬಿಟ್ಟು ಇದು ಹ್ಯಾಮರಿಂಗ್ ಮಾಡೋಕ್ಕೆ, ಇದು ನೈಲ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದಾದಮೇಲೆ ನಮಗೆ ಒಂದು ಕಟಿಂಗ್ ಪ್ಲೇಯರ್ ಕೊಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ನೋಡಿ, ಈ ಥರ ಒಂದು ಕಟಿಂಗ್ ಪ್ಲೇಯರ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಸ್ಮಾಲ್ ಅಡ್ಜಸ್ಟೇಬಲ್ ಸ್ಪ್ಯಾನರ್ ಕೊಟ್ಟಿದ್ದಾರೆ. ಇದು ನಮಗೆ ಎಷ್ಟು ಬೇಕಷ್ಟು ಒಂದು MMಗೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಸ್ಮಾಲ್ ಅಡ್ಜಸ್ಟೇಬಲ್ ಸ್ಪ್ಯಾನರ್ ಕೊಟ್ಟಿದ್ದಾರೆ. ಇದಾದಮೇಲೆ ಒಂದು ಸ್ಪಿರಿಟ್ ಲೆವೆಲ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು 3 ಡೈರೆಕ್ಷನ್ ಸ್ಪಿರಿಟ್ ಲೆವೆಲು, ಇದು ಸಹ ಇಲ್ಲಿ ಕೊಟ್ಟಿದ್ದಾರೆ. ಇದಾದಮೇಲೆ ಒಂದು ನೈಫ್ ಕೊಟ್ಟಿದ್ದಾರೆ. ಒಂದು ಬಾಷ್ ಕಂಪ್ನಿದು ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ನೈಫ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮಗೆ ಮೆಟಲ್ಗೆ ಡ್ರಿಲ್ ಹಾಕೋ ಡ್ರಿಲ್ ಬಿಟ್ಸ್ಗಳು. ಅದಾದಮೇಲೆ ಇಲ್ಲಿ 1 2 3 4 5 ಡ್ರಿಲ್ ಬಿಟ್ಸ್ ಕೊಟ್ಟಿದ್ದಾರೆ. ಈ 5 ಡ್ರಿಲ್ ಬಿಟ್ಸು ನಾವು ಕಾಂಕ್ರೀಟ್ಗೆ ಯೂಸ್ ಮಾಡಬೇಕಾದಂಥ ಡ್ರಿಲ್ ಬಿಟ್ಸ್ಗಳು. ಅದಾದಮೇಲೆ ಇಲ್ಲಿ 4 ವುಡ್ಗೆ ಯೂಸ್ ಮಾಡುವಂಥ ಡ್ರಿಲ್ ಬಿಟ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದು ಸೈಜ್ ಇದೆ. ನಮಗೆ ಅವಶ್ಯಕತೆ ಯಾವುದಿದೆ
ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ಒಂದು ಬಾಕ್ಸಲ್ಲಿ ಈ ಒಂದು ನೀವು ಒಬ್ಸರ್ವ್ ಮಾಡ್ತಾ ಅಂದ್ರೆ ಇಲ್ಲಿ ನಮಗಿಲ್ಲಿ ಒಂದು ಪ್ಲಾಸ್ಟಿಕ್ ಗಟ್ಟ ಮತ್ತು ಸ್ಕ್ರೂಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಒಂದು 3 ಸೈಜಲ್ಲಿ ಸಹ ನಮಗೆ ಕೊಟ್ಟಿದ್ದಾರೆ. ನಮಗೆ ಯಾವ ಸೈಜ್ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದಾದಮೇಲೆ ನಮಗೆ ಕೊಟ್ಟಿರೋದು ಇಲ್ಲಿ ಒಂದು ಬಿಟ್ಸ್ಗಳು ಕೊಟ್ಟಿದ್ದಾರೆ. ಇದು ಸ್ಕ್ರೂಸಿ ಬಿಟ್ ಅಂತ ಅಂದ್ಬಿಟ್ಟಿದ್ದೆಲ್ಲ ನಮಗೆ ನೋಡಿ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು. ಒಂದು ಫ್ಲ್ಯಾಟ್ ಇದೆ ಅಥವಾ ಸ್ಟಾರ್ ಇದೆ ಅಥವಾ ಎಕ್ಸಾಗನಲ್ ಬೇಕಂದರೆ ಎಕ್ಸಾಗನಲ್ ಬಿಟ್ ಇದೆ. ಮತ್ತು ಇದು ಬಂದ್ಬಿಟ್ಟು ನಮ್ಗೆ ಇನ್ನೂ ಡಿಫ್ರೆಂಟ್ ಬೇರೆ ಥರ ಸ್ಕ್ರೂಸ್ ಏನಾರು ಅದನ್ನ ರಿಮೂವ್ ಮಾಡಬೇಕಂದ್ರೆ ಈ ಥರ ಸ್ಕ್ರೂಸ್ಗಳು ಸಹ ಇಲ್ಲಿ ಕೊಟ್ಟಿದ್ದಾರೆ. ಇದಾದಮೇಲೆ ನಮಗೆ ಒಂದು ಮೆಜರಿಂಗ್ ಟೇಪ್ ಕೊಟ್ಟಿದ್ದಾರೆ. ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು. ಒಂದು ಸ್ಟೀಲ್ ಮೆಜರಿಂಗ್ ಟೇಪ್ ಸಹ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ಸಹ ಈ ಒಂದು ಬಾಕ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದಾದಮೇಲೆ ನಮಗೆ ಇನ್ನೊಂದು ನೀವು ಅಲ್ಲಿ ಒಬ್ಸರ್ವ್ ಮಾಡ್ತಾ ಇರ್ಬೋದು. ಇದೆಲ್ಲ ಏನಪ್ಪ ಅಂತ ಅಂದರೆ ನಮಗೆ ಸಾಕೆಟ್ಗಳು ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಏನಪ್ಪ ಅಂತಂದರೆ ನಟ್ಟು ಮತ್ತು ಬೋಲ್ಟ್ಗಳನ್ನ ಲೂಸ್ ಮಾಡೋಕ್ಕೆ ಮತ್ತು ಟೈಟ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಇಷ್ಟು ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು. ಟೋಟಲಾಗಿ ಅವರು ಏನೇನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಇಲ್ಲಿ ಒಂದು ಅವರು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಅಂದರೆ ಬಾಕ್ಸ್ ಮೇಲೆ ಕೊಟ್ಟಿದ್ದಾರೆ. ಇಷ್ಟು ಐಟಮ್ಸ್ ಎಲ್ಲ ಇದರಲ್ಲಿ ನಮಗೆ ಇನ್ಕ್ಲೂಡ್ ಆಗಿದೆ. ಖಂಡಿತ ಇದು ಒಂದು ಹೋಮ್ ಪರ್ಪಸ್ಗೆ ಅಥವಾ ಪ್ರೊಫೆಷ್ನಲ್ಗೆ ನನಗೆ ಮ್ಯಾಕ್ಸಿಮಮ್ ಸಾಕಪ್ಪ ಇಷ್ಟೇ, ಮ್ಯಾಕ್ಸಿಮಮ್ ನನಗೆ ಮೆಟಲ್ಗೆ 10 ಡಯ ಯೂಸ್ ಮಾಡ್ಬೋದು, ಅಷ್ಟು ಕೆಪಾಸಿಟಿ ಇರೋ ನನಗೆ ಮಷಿನ್ ಸಾಕು ಅಂದರೆ ಖಂಡಿತ ಈ ಮಷೀನು ಸಜೆಸ್ಟ್ ಮಾಡ್ಬೋದು. ಯಾಕೆಂದರೆ ಈ ಒಂದು ಮಾಡೆಲ್ನ ಪರ್ಚೇಸ್ ಮಾಡಿ ನಾವು ಯೂಸ್ ಮಾಡ್ತಾಯಿದ್ವಿ, ಯಾವುದೇ ಸಹ ಪ್ರಾಬ್ಲಮ್ ಇಲ್ಲ, ಅದರಿಂದ ನಾನು ಹೇಳ್ಬೋದು. ಅದಾದಮೇಲೆ ನಿಮಗೆ ಅಲ್ಲ ಅವರು ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಡ್ರಿಲ್ಲಿಂಗ್ ಡಯಾಮೀಟರ್ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಡ್ರಿಲ್ ಡಯಾಮೀಟರ್ ಇನ್ 10 mm, ಅಂದರೆ ಕಾಂಕ್ರೀಟ್ಗೆ ಇದು ನಾವು ಮ್ಯಾಕ್ಸಿಮಮ್ 10 mm ಯೂಸ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮ್ಯಾಕ್ಸಿಮಮ್ ಡ್ರಿಲ್ ಡಯಾಮೀಟರ್ ಇನ್ ವುಡ್ ಅಂತ ಅಂದರೆ 20 mm ತನಕನೂ ಇದನ್ನು ನಾವು ವುಡ್ಗೆ ಯೂಸ್ ಮಾಡ್ಬೋದು. ಯಾಕೆಂದರೆ ವುಡ್ ಸಾಫ್ಟ್ ಮೆಟೀರಿಯಲ್ ಇರೋದ್ರಿಂದ ನಮಗೆ ಅಷ್ಟು ಪ್ರೆಷರ್ ಬೀಳಲ್ಲ, ಅದರಿಂದ 20 mm ತನಕನೂ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಡ್ರಿಲ್ ಡಯಾಮೀಟರ್ ಇನ್ ಮೆಟಲ್ ಅಂತಂದರೆ ಮ್ಯಾಕ್ಸಿಮಮ್ 8 mm ಕೊಟ್ಟಿದ್ದಾರೆ. ಇದು ಟೋಟಲ್ಲು ಇದ್ರ ವೆಯ್ಟು ಎಷ್ಟಿದೆ ಅಂತ ಅಂದರೆ 1.5 kg ಈ ಒಂದು ಡ್ರಿಲ್ಲಿಂಗ್ ಮಿಷಿನ್ ವೆಯ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಇಷ್ಟು ನಮಗೆ ಮೇಯ್ನ್ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಆಯಿತಾ. ನೋಡಿ ಇಲ್ಲಿ ಒಂದು ಇದೇನಂತ ಅಂದರೆ ನಮಗೆ ಒಂದು ಸ್ಕ್ರೂನ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ 2 ಡೈರೆಕ್ಷನಲ್ಲಿ ಇದು ಟೈಟ್ ಆಗುತ್ತೆ ಅಂತ ಸಹ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ಪಿಕ್ಚರ್ಸ್ಗಳ ಕಡೆ ಕೊಟ್ಟಿದ್ದಾರೆ. ಇದು ವಾಲ್ಗೆ ಡ್ರಿಲ್ ಮಾಡ್ತಾ ಇರೋದು, ಇದು ನೆಕ್ಸ್ಟ್ ವುಡ್ಗೆ ಡ್ರಿಲ್ ಮಾಡ್ತಾ ಇರೋದು, ಅದಾದಮೇಲೆ ಇಲ್ಲಿ ನೋಡಿ ಇದು ಮೆಟಲ್ಗೆ ಡ್ರಿಲ್ ಮಾಡ್ತಾ ಇರೋದು. ಈ ಥರ 3 ಫೀಚರ್ಸ್ಗೂ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದೊಂದು ಪ್ರೊಫೆಷನಲ್ ಮಾಡಲಾಗಿರೋದ್ರಿಂದ ಯಾರು ಬೇಕಾದರೂ ಅಂದರೆ ಹೋಮ್ ಪರ್ಪಸ್ ಆದರೂ ಯೂಸ್ ಮಾಡ್ಬೋದು. ನನಗೆ ಇಷ್ಟು ಯಾವಾಗಲೇ ಹೇಳಿದ್ನಲ್ಲ, ಈ ಒಂದು 3 ಡೇ ನಾನು ಇಷ್ಟು ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡ್ತೀನಿ ಅಂದರೆ ಪ್ರೊಫೆಷ್ನಲ್ ಸಹ ಇದನ್ನು ಯೂಸ್ ಮಾಡ್ಬೋದು. ಫ್ರೆಂಡ್ಸ್ ಇಲ್ಲಿವರೆಗೂ ಇದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಮತ್ತು ಇದ್ರ ಪ್ರೈಸ್ ಏನು, ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದು ನೋಡಿದ್ರಿ. ನೆಕ್ಸ್ಟು ವಾರಂಟಿ ಮೇಯ್ನು. ಒಂದು ಯಾವುದೇ ಒಂದು ಎಲೆಕ್ಟ್ರಿಕಲ್ ಆಗಲಿ ಎಲೆಕ್ಟ್ರಾನಿಕ್ಸ್ ಆಗಲಿ ಯಾವುದೇ ಒಂದು ವಸ್ತು ಪರ್ಚೇಸ್ ಮಾಡಬೇಕಾದಾಗ ಒಂದು ವಾರಂಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನಮಗೆ 1 ವರ್ಷ ಕಂಪ್ನಿ ವಾರಂಟಿ ಕೊಡ್ತಾರೆ. ಇದನ್ನು ಸಹ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು. ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಯಾವುದೇ ಡ್ರಿಲ್ಲಿಂಗ್ ಮಿಷಿನ್ ಪರ್ಚೇಸ್ ಮಾಡೋಕ್ಕೆ 4 ಅಂಶ ಹೇಳಿದೆ, ಇದೊಂದು ಆ್ಯಡ್ ಮಾಡ್ಕೊಳ್ಳಿ. ಒಂದು ಅದ್ರದ್ದು ಪವರ್ ವ್ಯಾಟೇಜ್, 2ನೇದು ಬಂದುಬಿಟ್ಟು ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ, 3ನೇದು ಬಂದುಬಿಟ್ಟು ಎಷ್ಟು ಮ್ಯಾಕ್ಸಿಮಮ್ ಡೇವರೆಗೂ ಅದು ಡ್ರಿಲ್ ಮಾಡುತ್ತೆ, ನೆಕ್ಸ್ಟ್ ಅದು ಟಾರ್ಕು, ಅದಾದಮೇಲೆ ಅದ್ರ ವ್ಯಾರಂಟಿ. ಮಾರ್ಕೆಟಲ್ಲಿ ತುಂಬ ಬೇಜಾನ್ ಬ್ರ್ಯಾಂಡ್ಗಳಿದ್ದಾವೆ. ನಿಮಗೆ ಈ ಒಂದು 5 ಒಂದು ಸ್ಪೆಸಿಫಿಕೇಷನಲ್ಲಿ ಎಲ್ಲ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನಾನು ಸಜೆಸ್ಟ್ ಮಾಡೋದಂದರೆ ಬಾಷ್ ಒಂದು ರೆಪ್ಯೂಟೆಡ್ ಬ್ರ್ಯಾಂಡು ಮತ್ತು ಅದರದ್ದು ಕ್ವಾಲಿಟಿಯೂ ಸಹ ಹಾಗೆ ಇರೋದು, ಜೊತೆಗೆ ನಾವು ಪರ್ಸ್ನಲಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ಪರ್ಚೇಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ಬೋದು. ಕೊನೆಗೆ ನಿಮ್ಮ ಒಂದು ಒಪಿನಿಯನ್ ಮೇಲೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಇದಾಗಿತ್ತು ಒಂದು ಬಾಷ್ ಕಂಪ್ನಿದು GSP 500 RE ಒಂದು ಡ್ರಿಲ್ಲಿಂಗ್ ಮಿಷಿನ್ದು ಕಂಪ್ಲೀಟ್ ಅನ್ಬಾಕ್ಸಿಂಗ್ ರಿವ್ಯೂ ಮತ್ತು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.